ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ರೋಡಲಬಂಡ ತವಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಯಲಗಟ್ಟ ಗ್ರಾಮದಲ್ಲಿ ಮುಖಂಡರು ಸಭೆ ನಡೆಸಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಲಿಂಗಸಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಶ್ರೀ ಗೋವಿಂದ ನಾಯ್ಕ ನೇತೃತ್ವದಲ್ಲಿ ಓಟ್ ಚೋರ್ ಗದ್ದಿ ಚೋಡ್ ಮತಗಳ್ಳರೆ ಕುರ್ಚಿ ಖಾಲಿ ಮಾಡಿ ಅಭಿಯಾನದ ಅಡಿ ಬೂತ್ ಮಟ್ಟದ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಗಿದೆ. ಪ್ರತಿ ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ತೆರಳಿ ಮತಗಳ್ಳತನ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಿ ಸಹಿ ಸಂಗ್ರಹ ನಡೆಸಲಾಗುತ್ತಿದೆ. ಬಿಜೆಪಿಯ ಚುನಾವಣಾ ಆಯೋಗವನ್ನ ದುರುಪಯೋಗ ನಡೆಸಿಕೊಂಡು ಮತದಾರ ಪಟ್ಟಿಯನ್ನ ತಿರುಚಿ ಕಳ್ಳ ಮಾರ್ಗದಿಂದ ಅಧಿಕಾರಕ್ಕೆ ಬರಲು ಕೆಲಸ ಮಾಡಿದೆ. ಮತದಾರ ಜಾಗೃತರಾಗಬೇಕಾಗಿದೆ. ನಮ್ಮ ಮತ ನಮ್ಮ ಹಕ್ಕು. ಇದರ ದುರುಪಯೋಗ ತಡೆಗಟ್ಟಲು ನಾವೆಲ್ಲರೂ ಕೂಡ ಜಾಗೃತಿಯನ್ನ ಮೂಡಿಸಲು ಅನಿವಾರ್ಯ ಇದೆ. ಏನಪ್ಪ ಇದು, ಯಾವ ತರ ಇದು? ಇವರು 400 ಎ ಬಾರ್ ಅಬ್ಕಿ ಬಾರ್ 400 ಬಾರ್ ಅಂದ್ರೆ ಏನ್ ಅರ್ಥ ಏನನ್ನೋದೊಂದನ್ನ ಅವ್ರು ಗುರ್ತು ಮಾಡಿ ಅದನ್ನ ಕಂಡಿಡಿದು ಎಲ್ಲೆಲ್ಲಿ ಓಟ್ಗಳನ್ನ ಯಾವ ತರ ಅವ್ರು ಸೇರಿಸಿದ್ರಪ್ಪ ಅಂದ್ರೆ, ಇಲ್ಲಿ ನಮಗೆ ಕಾಂಗ್ರೆಸ್ಗೆ ಬರ್ತಕ್ಕಂಥ ಓಟ್ಗಳನ್ನ ಅವರು ಡಿಲೀಟ್ ಮಾಡಿಸೋದು, ಏನು ಬಿಜೆಪಿಗೆ ಯಾವ ಮತಗಳನ್ನು ಹೋಗ್ತಾವಂದ್ರೆ ಅಂಥವನ್ನ ಅವರಲ್ಲಿ ಸೇರಿಸಿ ಅದಕ್ಕೆ ಬಿಜೆಪಿಗೆ ಮತಗಳ ಪರಿವರ್ತನೆ ಮಾಡಿಕೊಂಡು ಅವ್ರು ಇಲ್ಲಿ ನಾವು ಗೆತ್ತೀವಿ ಅಂತ ಹೇಳ್ತಿದ್ರು. ಯಾಕಂದ್ರೆ ಅವರಿಗೆ ಇಲ್ಲಿ ಭರವಸೆ ಐತಿ, ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಪಕ್ಷಾತೀತ ಅಂದ್ರೆ ಸರ್ವ ಜಾತಿ ಜನಾಂಗದ ಹೋಗ್ತಕ್ಕಂಥ ಪಕ್ಷ ಆದರೆ ಅದು ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಆದಂಥ ಓಟ್ ಮತಗಳು ಇದಾವೆ. ಇವತ್ತ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸಿಖ್ರು, ಸಾಯಿಗಳಂತ ಇರ್ತಕ್ಕಂಥದ್ದು ಏನಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಇವತ್ತೇನಾದ್ರೂ ಅವರು ಒಂದು ಕೋಮುವಾದಿ ಸೃಷ್ಟಿಸುವಂತ ಪಕ್ಷ ಯಾವುದಾದ್ರೆ ಅದು ಬಿಜೆಪಿ ಪಕ್ಷ. ಇವತ್ತ ಪ್ರತಿಯೊಂದು ಯಾವುದೇ ಸೃಷ್ಟಿ ಮಾಡ್ಬೇಕಾದ್ರೆ ಹಿಂದೂ ಮುಸ್ಲಿಂ ಜಗಳ ತರೋದು, ನಡಬರ್ಕಿಡೋದು, ಅದು ಓಟ್ ಬ್ಯಾಂಕ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಅವ್ರು ಮಾಡಕ್ಕಿದ್ದಾರೆ. ಅದಕ್ಕೆ ಮೊನ್ನೆ ನಾನು ಒಂದು ನೋಡಿದೆ, ನಮ್ಮ ಲಿಂಗಸೂರಿನಲ್ಲಿ 7,800 ಮತಗಳನ್ನ ಕಳ ಮತದಾನದಿಂದ ಸೇರ್ಪಡೆಯಾಗಿದ್ದಂತ ಆಗಿದ್ದರಿಂದ ಇವತ್ತು ಬಿಜೆಪಿ ಶಾಸಕರಾಗಿರೋ ವಿನ ಅವು ಏನಾದ್ರೂ ಇದ್ದಿದ್ದಿಲ್ಲ ಅಂದ್ರೆ DS ಹುಲಿಗರು 100 ಗೆದ್ದಿದ್ರು. ಇಂಥ ಒಂದು ಇವತ್ತು ಕಂಡು ಬಂದದ್ದು ಇವತ್ತು. ಅದಕ್ಕಾಗಿ ದಯವಿಟ್ಟು ಬಂಧುಗಳು ನಾವೇನು ಕೇಳ್ತೀವಪ್ಪ ಅಂದ್ರೆ, ನಮ್ಮ ಊರಿನಲ್ಲಿ ವೋಟ್ ಲಿಸ್ಟ್ ಬಂದಾಗ ತಮ್ಮ ಎಲ್ಲ ನಮ್ಮ ಹೆಸರುಗಳು ಇದಾವೆ ಇಲ್ಲ, ಆಮೇಲೆ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಅವ್ರ ಹೆಸರುಗಳು ಇದಾವಲ್ಲ, ಇವೆಲ್ಲ ತಾವು ಚೆಕ್ ಮಾಡ್ಬೇಕು. ಯಾಕಂದ್ರೆ ಇರ್ತಕ್ಕಂಥವ್ರನ್ನ ಹೆಸರನ್ನ ಡಿಲೀಟ್ ಮಾಡಿಸೋದು, ಅವರು ಸತ್ತಾರ ಅನ್ನೋದು ಏನೋ ಯಾವುದೋ ಒಂದು ತೋರಿಸ್ತಿರ್ತಾರೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ತಮ್ಮ ಮತದಾನವನ್ನ ಏನು ವೋಟ್ ಲಿಸ್ಟ್ ಬರ್ತದೆ ಫಸ್ಟ್ ಚೆಕ್ ಮಾಡ್ರಿ. ಯಾಕಂದ್ರೆ ನಾವು ಮೊದಲು ಏನಾದರೂ ಚೆಕ್ ಮಾಡಿದ ಮೇಲೆ ಇವು ಬೇರೆ ಮತದಾನಗಳು ಯಾವ ಬಂದಿದ್ದವು ಅಂದ್ರೆ ಅವನು ಫಸ್ಟ್ ಕಂಡಿಡ್ರಿ, ಇವು ಎಲ್ಲಿದ್ದು ಬಂದು, ಇವು ಯಾರು ಸೇರಿಸಿದ್ರು, ಇವು ನಮ್ಮೂರು ಹೌದಾ ಅಲ್ಲ, ಇವನು ಫಸ್ಟ್ ಕಂಡುಹಿಡಿಬೇಕಾದಂಥದ್ದೇ ಇದು ಒಂದು ಕಾನ್ಸೆಪ್ಟ್ ಆಗಿದೆ. ಓಟ್ ಚೋರ್ ಗದ್ದಿ ಚೋಡ್ತಕ್ಕಂಥ ಏನು ಇದು ಕಾನ್ಸೆಪ್ಟ್ ಆಯ್ತಲ್ಲ, ಇದು ಪ್ರತಿ ಒಂದು ಹಳ್ಳಿಯಿಂದನೂ ಕೂಡ ನಾವು ಬೆಂಬಲವಾಗಿ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಾಗ ಮಾತ್ರ ಇದು ನಮ್ಮ ದೇಶದಲ್ಲಿ ಪರಿವರ್ತನೆ ಆಗಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಇದೇ ಮುಂದುವರೆದು ಇವರು ಇವತ್ತು ಬಿಜೆಪಿ ಅವರು ಇದೇ ತಂತ್ರಗಾರಿಕೆಯನ್ನು ಮುಗಿಸ್ಕೊಂಡು ಹೋಗೋದು. ಮತ್ತೆ ನಾಳಿಂದ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ನಾವು ಸರ್ವಜಾತಿ ಜನಾಂಗ ವಾಸ ಮಾಡ್ತಿರ್ತೀವಿ. ಇಲ್ಲಿ ಬರೇ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಆದ ಶ್ರೀ ಶಿವಣ್ಣ ನಾಯ್ಕ ಕೋಟಹಟ್ಟಿ, ಕಾಂಗ್ರೆಸ್ ಸಮಿತಿ ಘಟಕ ಅಧ್ಯಕ್ಷರು ಆದ ಅಹಮದ್ ಬಾಬಾ, ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರು ಆದ ಶ್ರೀ ಮೊಹಮ್ಮದ್ ರಫಿ, ಶ್ರೀ ಅಮ್ಜದ್ ಶೇಟ್, ಉಮೇಶ್ ಹುನ್ನಕುಂಟಿ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರು ಆದ ಶ್ರೀ ವಿಶ್ವಕ್ರಾಂತಿ, ಶ್ರೀ ಶರಣಪ್ಪ ಕಟಗಿ, ಶಂಶುದ್ದೀನ್ ವಕೀಲರು, ದೇವೇಂದ್ರಪ್ಪ ಹಟ್ಟಿರವರು, ಗದ್ದನಗೌಡ ಪಾಟೀಲ್ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.